ಧರ್ಮಸ್ಥಳದ ಸುತ್ತ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತಂಡದಿಂದ ಅನಾಮಿಕ ದೂರುದಾರನ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ದೂರುದಾರ ಇವತ್ತು ಕೋರ್ಟ್ಗೆ ಹಾಜರಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಂಭವ ಇದೆ. 2 ದಿನ 14 ಗಂಟೆಗಳ ಕಾಲ ಎಸ್ಐಟಿ ವಿಶೇಷ ತನಿಖಾ ತಂಡ ವಿಚಾರಣೆಯನ್ನ ನಡೆಸಲಿದೆ. ಧರ್ಮಸ್ಥಳ ಬೆಳ್ತಂಗಡಿ ಠಾಣಾಧಿಕಾರಿಗಳ ವಿಚಾರಣೆ ಆಗುತ್ತಾ? ಹಾಗಾದ್ರೆ ಸರ್ಕಾರದಿಂದ ಒಂದು ಕಡೆಯಲ್ಲಿ ಎಸ್ಐಟಿ ತಂಡ ರಚನೆ ಆಗಿದೆ, ಇನ್ನೊಂದು ಕಡೆಯಲ್ಲಿ ಎಸ್ಐಟಿ ತಂಡದ ಇನ್ಸ್ಪೆಕ್ಟರ್ ವಿಚಾರಣೆಗೆ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಧರ್ಮಸ್ಥಳದ ಸುತ್ತಮುತ್ತ ಗುರುತು ಪತ್ತೆಯಾಗದ ಅದೆಷ್ಟೋ ಶವಗಳನ್ನು ನಾನು ಹೂತಿಟ್ಟಿದ್ದೇನೆ ಅಂತೇಳಿ ಓರ್ವ ವ್ಯಕ್ತಿ ಕಂಪ್ಲೇಂಟ್ ಮಾಡ್ತಾನೆ. ಅದಾದ ಬಳಿಕ ನ್ಯಾಯಾಲಯದ ಮುಂದೆ ಸಾಕ್ಷಿಯನ್ನು ಕೂಡ ಆತ ಹೇಳ್ತಾನೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಗ್ತಾ ಇರುವಂಥ ದೊಡ್ಡ ಮಟ್ಟದ ಬೆಳವಣಿಗೆ. ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿದೆ, ತನಿಖೆ ಕೂಡ ಆರಂಭ ಆಗಿದೆ. ಈಗಾಗಲೇ ಈ ಅನಾಮಿಕ ಅಥವಾ ಅಜ್ಞಾತ ವ್ಯಕ್ತಿ ಯಾರು ಆತನ ವಿಚಾರಣೆಯನ್ನು ನಡೆಸುವಂಥ ಕೆಲಸ ಆಗ್ತಾ ಇದೆ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ವ್ಯಕ್ತಿಯೊಬ್ಬ ನೀಡಿದ್ದ ದೂರಿನ ಆಧಾರದ ಮೇಲೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಜುಲೈ 4ರಂದು ಪ್ರಕರಣ ದಾಖಲಾಗುತ್ತೆ. ಆ ಬಳಿಕ ಇದೇ ವಿಚಾರ ರಾಜ್ಯ ಮಾತ್ರ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗುತ್ತೆ. ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ, ಚರ್ಚೆಗಳನ್ನು ಹುಟ್ಟು ಹಾಕಿದೆ. ಈಗ ಈ ವ್ಯಕ್ತಿ ಇದಾನಲ್ಲ ದೂರುದಾರ, ಸದ್ಯ ಆತನ ವಿಚಾರಣೆ ಕೂಡ ಆಗಿದೆ, ಇನ್ನೂ ಕೂಡ ವಿಚಾರಣೆ ಆಗುವಂಥ ಸಾಧ್ಯತೆ ಇದೆ. ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಶಂಶೀರ್ ಬುಡೋಳಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಂಶೀರ್, ಒಂದು ಕಡೆಯಲ್ಲಿ ಎಸ್ಐಟಿ ವಿಚಾರಣೆ, ಇನ್ನೊಂದು ಕಡೆಯಲ್ಲಿ ದೂರುದಾರ ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಒಂದು ವೇಳೆ ಆತ ಹಾಜರಾದ್ರೆ ಎಷ್ಟೊತ್ತಿಗೆ ಹಾಜರಾಗಬಹುದು? ಹಾಗೇನೆ ಇತ್ತ ಎಸ್ಐಟಿ ತನಿಖೆ ಯಾವ ಹಂತಕ್ಕೆ ಬಂದಿದೆ? ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದ ಸುತ್ತಮುತ್ತ ಹೂತು ಹಾಕಲಾದ ಮೃತದೇಹಗಳನ್ನ ಹೊರತೆಗೆಯುವಂತಹ ವಿಚಾರದಲ್ಲಿ ದೂರು ನೀಡಿದ್ದ ದೂರುದಾರನ ದೂರು ಏನಿದೆ ಅಥವಾ ಈ ಪ್ರಕರಣ ಏನಿದೆ ಬಹಳಷ್ಟು ಸಂಚಲನ ಮೂಡಿಸಿರುವಂತದ್ದು. ರಾಜ್ಯ ಸರ್ಕಾರದಿಂದ ನೇಮಕ ಆಗಿರುವ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಮಂಗಳೂರು ಹಾಗೂ ಬೆಳ್ತಂಗಡಿ ಇಲ್ಲಿಗೆ ಭೇಟಿ ನೀಡಿದ್ದು ಈಗಾಗಲೇ ತನಿಖೆಯನ್ನ ಚುರುಕು ಮಾಡಿರುವಂತದ್ದು. ಜೊತೆಗೆ ಇವತ್ತು ಕೂಡ ಸ್ಥಳ ಮಹಾಜನ ನಡೆಸುವಂತಹ ಎಲ್ಲಾ ಒಂದು ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದ್ದು, ಅದಕ್ಕೆ ಬೇಕಾದಂತಹ ಪ್ರಾಥಮಿಕವಾದಂತಹ ಪ್ರಕ್ರಿಯೆಗಳನ್ನ ಮುಗಿಸಿ ದೂರುದಾರನಿಂದ ಕೆಲವು ದಾಖಲೆಗಳಿಗೆ ಸಹಿಯನ್ನ ಹಾಕಿಸಿಕೊಂಡು ಈಗ ಭದ್ರತೆಯಲ್ಲಿ ಸ್ಥಳ ಮಹಾಜರು ನಡೆಸೋಕೆ ಸಿದ್ಧತೆ ನಡೆಸಿರುವಂತದ್ದು. ಜೊತೆಗೆ ನ್ಯಾಯಾಧೀಶರ ಮುಂದೆ ಕೂಡ ಅವರು ಸದಾನಂತರ ಈ ಪ್ರಕ್ರಿಯೆ ಅಥವಾ ಮಧ್ಯಾಹ್ನದ ನಂತರ ಹಾಜರಾಗುವಂತಹ ಸಾಧ್ಯತೆ ಇದೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಈ ತನಿಖೆ ಏನಿದೆ, ವಿಶೇಷ ತನಿಖಾ ವಿಶೇಷ ಅಧಿಕಾರಿಗಳು ಮಂಗಳೂರಿಗೆ ಕೂಡ ನಿನ್ನೆ ಅಥವಾ ಮೊನ್ನೆ ಒಂದು ದೀರ್ಘಾವಧಿಯ ವಿಚಾರಣೆಯನ್ನ ದೂರುದಾರನಿಂದ ಮಾಡಿ ದೂರುದಾರನ ವಿಚಾರಣೆಯನ್ನ ಮಾಡಿ ಹಲವು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಷ್ಟು ವರ್ಷಗಳಿಂದ ಈ ರೀತಿಯ ಮೃತದೇಹಗಳನ್ನ ಹೂತಿದ್ದೀರಾ ಅಥವಾ ಯಾರ ಒಂದು ಸಮ್ಮುಖದಲ್ಲಿ ಯಾರ ಮೃತದೇಹಗಳನ್ನ ಈ ರೀತಿಯಾದಂತಹ ಆಯಾಮಗಳಲ್ಲಿ ತನಿಖೆ ನಡೆಸಿರುವಂತದ್ದು. ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಕೂಡ ಬಿಗಿ ಭದ್ರತೆಯಲ್ಲಿ ದೂರುದಾರನ ಒಂದು ವಿಚಾರಣೆಯನ್ನ ನಡೆಸಿರುವಂತದ್ದು. ಇವತ್ತು ಕೂಡ ಬೆಳ್ತಂಗಡಿಯಲ್ಲಿ ಕೂಡ ತೆರೆದಿರುವಂತಹ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ತೆರೆದಿರುವಂತಹ ಎಸ್ಐಟಿ ಕಚೇರಿಗೆ ಕೂಡ ಇವತ್ತು ಬೆಳಿಗ್ಗೆ ಬಂದಂತಹ ಅಧಿಕಾರಿಗಳು ಹಲವು ಇಲಾಖೆಗಳ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ನಡೆಸಿ ಸಲಹಾ ಮಂಜೂರಿ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಥ್ಯಾಂಕ್ ಯು ಶಂಶೀರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.